ಹಲೋ ಗೈಸ್, ನಮಸ್ಕಾರ. ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಗೆ ಬೇಕು ಎಣ್ಣೆ, ಸ್ವಲ್ಪ ಕಾಯಬೇಕು, ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಪಟ ಅನ್ಬೇಕು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಉಳ್ಳಾಗಡ್ಡಿ, ಸಿಹಿ ಮೆಣಸಿನಕಾಯಿ, ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಕೆಂಪಗಾಗಬೇಕು. ಸ್ವಲ್ಪ ಕೆಂಪು, ಭಾಳ ಬೇಡ. ಇದೆಲ್ಲ ಕೆಂಪಾದ ನಂತರ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ದೋಸೆ ತಿಂದ್ರೆ ಶಕ್ತಿ ಘಮ ಘಮ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನೋಡಿ, ಸ್ವಲ್ಪ ಸಣ್ಣ ಮಾಡೋಣ ಗ್ಯಾಸ್. ನೋಡಿ ಸಾಕು. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪಾದ ನಂತರ ಕಲಿಸ್ಕೊಳ್ಳೋಣ. ನೋಡಿ, ಈಗ ಆಲೂಗಡ್ಡೆ ಹಾಕೋಣ. ಮೆಣಸಿನ್ಕಾಯಿ, ಜವಾರಿ ಮೆಣಸಿನ್ಕಾಯಿ ಸ್ವಲ್ಪ ಘಾಟ ಜಾಸ್ತಿ ಕೆಂಪಂತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಅದ್ರ ಮೇಲೆ ನೋಡಿ, ಇದು ಲಿಂಬೆ ರಸ ಹಾಕೋಣ. ಟೊಮೆಟೊ ಬೇಡ, ಲಿಂಬೆ ರಸ, ಒಂದು ಲಿಂಬೆ ರಸ ಹಾಕೋಣ. ಇನ್ನೊಂದು ಪೀಸ್ ಹೋಗ್ತೀನಿ. ರುಚಿಗೆ ಲಿಂಬೆ ರಸ ಆರೋಗ್ಯಕ್ಕೆ ಹಾಕಿ ಒಳ್ಳೆದ್ದು. ಟಮಾಟೆ ಹಾಕೋದು ಬೇಡ. ಇವಾಗ ನೋಡಿ, ಈ ಥರ ಎಲ್ಲ ರೆಡಿಯಾಗಿದೆ. ಮಿಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗೆಲ್ಲ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊಪ್ಪು ರೆಡಿ. ಆಲೂಗಡ್ಡೆ ಪಲ್ಯ ರೆಡಿ. ರೋಟಿಯಲ್ಲಿ ತಿನ್ನಿ, ಚಪಾತಿಯಲ್ಲಿ ತಿನ್ನಿ, ದೋಸೆಯಲ್ಲಿ ತಿನ್ನಿ,